ತಗಲ್ಬಾಜಿನ ಮಗ ನಮ್ಮ ತಾಯಿಗೆ ಅವಮಾನ ಮಾಡಿದ್ದು ಹೆಂಗಸರ ಮೇಲೆ ಜೀರ ತೋರಿಸ್ತೀಯ ತಾಕತ್ತಿದ್ರೆ ಹೊರಗಡೆ ಬರಲ್ಲ ಬೇಗ ಬಾರೋ 20 ರೂಪೀಸ್ ಕುಲಿ ಚಡ್ಡಿ ಬೇಗ ಬಾರೋ ಜಲ್ದಿ ಬಾ ಬೇಗ. ನಮಸ್ಕಾರ ಡ್ಯಾಡಿ. ನಮಸ್ಕಾರ. ಯಾರು? ನೀನಾ? ನಿನ್ಗೆ ಕಾಯ್ತಾ ಇರೋದು. ಏಯ್ ಗಂಟ ಸಾರಾಯ್ ಬಿಟ್ಕೊಬಿಟ್ಟು ನಿಂತ್ಕೊಳಕ್ಕೂ ತ್ರಾಣ ಇಲ್ದಂಗೆ ಪಿರಾಣ ಬಿಡಕ್ ನಮ್ಮನೆ ಬಾಗಲ್ ಗಂಟ ಬಂದಿದ್ಯಾ? ಮರ್ಯಾದಿಂದ ಹೋಯ್ತಾ ಅಲ್ವೋ? ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಕರೆಯೋ ನಿಮ್ ತಾಯಿನ. ನಮ್ ತಾಯಿನ? ಯಾಕೆ? ನೀನು ನಮ್ ತಾಯಿಗೆ ಅವಮಾನ ಮಾಡಿದಿಲ್ಲ, ಡೇಟ್ ಫಾರ್ ಡ್ಯಾಟ್. ನಾನು ನಿಮ್ ತಾಯಿಗೆ ಅವಮಾನ ಮಾಡ್ಬೇಕು, ಡ್ಯಾಟ್ಸ್ ಆಲ್. ಅದ್ ನಿನ್ ಕೈಲಿ ಸಾಧ್ಯ ಆಯ್ತಾನೇಲಿ? ಯಾಕೋ ಸಾಧ್ಯ ಇಲ್ಲ? ಅವಳು ಸತ್ತೆ 20 ವರ್ಷ ಆಗೋಯ್ತು. ಹೌದಾ? ನಿನ್ನ ಎತ್ತಿ ಆ ಪಿಶಾಚಿ ಸತ್ತೋಗ್ಬಿಟ್ಲ? ನಮ್ಮಮ್ಮನ್ ಏನಾರು ಅಂದೆ ತಗದ್ ಮಾಡಿದ್ರೆ ಕೂಡ್ತಿರೋದೆಲ್ಲ ಕಕ್ಕ ಮಾಡ್ಬೇಕು. ನೋಡ್ದ, ಯಾವತ್ತೋ ಸತ್ತಗಿರೋ ನಿಮ್ಮ ಅಮ್ಮನ್ನ ಒಂದೇ ಒಂದ್ ಮಾತಂದಿದ್ಕೆ ನಿಂಗೆ ಇಷ್ಟೊಂದು ಕೋಪ ಬರ್ತದಲ್ಲ. ಅದೇ ಬದುಕಿರೋ ನಮ್ಮ ಅಮ್ಮನ 10 ಜನ ಮುಂದೆ 100 ಮಾತು ಬೈದಿದ್ಯಲ್ಲ, ನಮ್ಗೆ ನೆಟ್ಟು ಡಿಸೈನ್ ಕೋಪ ಬರಬಾರ್ದು. ನಮ್ಮಮ್ಮ ಯಾರು? ಕರುಳಾಬಾಯಿ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಬಿಟ್ಟು ರೇಟ್ ಹೇಳ್ಬಿಟ್ಟ. ನಮ್ಮಮ್ಮ ಎಷ್ಟು ಕಟ್ಟಪಟ್ಟು ಸಾಕೊಳ್ಳೆ ಗೊತ್ತಾ ಅಂತ ನಮ್ಮ ತಾಯಿ ಕಡ್ಡಲೆ ರಕ್ತ ಬರ್ಸಿದ್ಯಾ. ನೀನೊಬ್ಬ ಮನುಷ್ಯನ? ಡೋಂಟ್ ಟಚ್ ಮಿ ಬ್ಲಡಿ ಡಬಾ ಗಾರೆ ಫ್ಯಾಮಿಲಿ. ಬಾಳವಾಯ್ತಾಗೆ ಕುಡ್ಕೊಂಡ್ಬಂದು ಬಾಯಿಗೆ ಬಂದಾಗೆ ಮಾತಾಡ್ತಾವ್ನೆ. ದಿವಸ ಇಳಿಲಿ, ನಾಳೆ ಬೆಳಿಗ್ಗೆ ನಾಯಿ ಬಂದಂಗ ಬರ್ತಾನ ನನ್ ಮಗ. ಬರದ ಚಡಿ, ಇವತ್ತಿಂದ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ 6 ತಿಂಗಳಲ್ಲಿ 1 ದಿನ ಜೊತೆಗೆ ಸಂಸಾರ ಮಾಡ್ತಿದ್ರೆ ಅಷ್ಟೇ ಕಾರಣ ಸಾಕು. ಯಾಕೆ? ಡೈವರ್ಸ್ ಮಾಡಕ್ಕೆ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಿನ್ ಜೊತೆ ಬೆಡ್ ಬ್ರೆಡ್ ಹಂಚ್ಕೊಳಕ್ಕೆ ನನ್ನ ಬುದ್ದು ಅಂತ ತಿಳ್ಕೊಂಡ್ಬಿಡ್ಯಾ. ನನ್ನ ಗಂಡ ಹತ್ರ ಬಂದ್ರೆ ಐ ಡೋಂಟ್ ಕೇರ್. ಇನ್ಮೇಲೆ ನಿನ್ ದಾರಿ ನಿಂದು, ನನ್ ದಾರಿ ನಂದು. ಅಳಿದೇವ್ರು ನಿಮ್ಮ ಈ ಚಡಿ ಡವ್ ಮಾಡ್ತಾ ಇದ್ಯಾ. ಇವತ್ತಿಂದ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನೀನ್ ನಮ್ಮ ಮಾವಲ್ಲ, ನಾನ್ ನಿಂಗ್ ಅಳಿಯಲ್ಲ. ಲೆಟ್ ಅಸ್ ಮೀಟ್ ಇನ್ ದ ಕೋರ್ಟ್. ಗುಡ್ ಬೈ. ಸರಿ, ಯು ಆರ್ ನಾಟ್ ಎ ಗುಡ್ ಬಾಯ್, ಯು ಆರ್ ಎ ಬ್ಯಾಡ್ ಬಾಯ್. ಶಿ ಇಸ್ ಎ ವರ್ಸ್ಟ್ ಬಾಯ್. ಯಾ ಕಡೆ ಮನೆ ಹೋಗೋದು? ನನ್ನ ಮಗಳನ್ನ ಡೈವರ್ಸ್ ಮಾಡ್ತೀಯಾ? ಅಲ್ವೋ? ಅವ್ರು ಮಾಡಿದ ತಪ್ಪಿಗೆ ಅವ್ರ ಮಗಳಿಗೆ ಯಾಕೋ ಶಿಕ್ಷೆ ಕೊಡ್ತೀಯಾ? ಇಲ್ಲಿ ನಂಬರ್ ತಿರುಗಿಸ್ತಾರೆ ಅಲ್ಲಿ ರಿಗಾದಂಗೆ, ಇಲ್ಲಿ ಡೈವರ್ಸ್ ಅಂದ್ರೆ ಅಲ್ಲಿ ಅವ್ರ ಅಪ್ಪನ ತಲೆ ತಿರುಗಿ ಓಡ್ ಬಂದು ನನ್ನ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಬೇಕು. ಹೇಗಿದೆ ನನ್ನ ಪ್ಲಾನ್? ತಗೊಳ್ಳಿ ಕಾಂಪ್ಲಾನ್. ಥ್ಯಾಂಕ್ ಯು. ನೀನಾ ಇಲ್ಲಿಗೆ ಹೇಗೆ ಬಂದೆ? ನಡ್ಕೊಂಡು. ಪಡ್ಕೊಂಡ್ರು? ಅಮ್ಮ ಯಾಕೆ ಸೇರಿಸ್ದೆ ಒಳ್ಳೆಲಿ? ಕಟ್ಕೊಂಡವನೇ ಮಹಾವಿಷ್ಣು ಅಂತ ನಂಬಿ ಉಟ್ಟು ಬಟ್ಟೆಲೆ ಬಂದವಳನ್ನ ಹೇಗೋ ಮನೆಗ್ ಸೇರಿಸ್ತೇ ಇರ್ಲಿ. ನೀನ್ ಸರಿ ಅಂದ್ರು ತಪ್ಪಂದ್ರು ಇವಳು ನಿನ್ನ ಹೆಂಡತಿ, ಈ ಮನೆ ಸೊಸೆ. ನೋಡಮ್ಮ, ನೀನ್ ಸೊಸೆ ಅಂತ ಅವಳನ್ನ ಮನೆ ತುಂಬಿಸ್ಕೊಂಡ್ರು ನಾನು ಹೆಂಡತಿ ಅಂತ ನನ್ನ ಮನಸ್ಸಲ್ಲಿ ತುಂಬಿಸ್ಕೊಳ್ಳಲ್ಲ. ಅಮ್ಮ, ಅವ್ರ ಮಾತ್ ಯಾಕೆ ಸೊಪ್ಪು ಹಾಕ್ತೀಯಾ? ಗೊತ್ತಾಯ್ತು, ನಡಿ ಹೋಗೋಣ. ಮದರ್ ಇಂಡಿಯಾ ಎಲ್ಲೋಗ್ತಾ ಇದೀರಾ? ಜೀವನ್ ಚೈತ್ರ ಸಿನಿಮಾಗೆ. ಏನ್ರಿ ಹಾಸ್ಗೆ ಎಲ್ಲ ಹಾಸ್ಲಿ? ರೂಮ್ ನಲ್ಲ ಇಲ್ಲ ಹಾಸ್ಲಾ? ನೀನು ಒಳಗಡೆ ಹಾಸ್ಕೋ, ನಾನು ಹೊರಗಡೆ ಹಾಸ್ಕೋತೀನಿ. ರಾತ್ರಿ ಹೆಂಡತಿಗಳ ಜೊತೆ ಮಾತ್ರ ಮುನ್ಸ್ಕೊಳಕ್ಕೆ ಹೋಗ್ಬಾರ್ದು. ಟೈಮ್ ಏನೇ ಅದು? ಅವಳನ್ನ ಒಳಗಡೆ ಮನ್ಕೊ ಅಂತ ಹೇಳ್ದೆ, ಇಲ್ಲಿ ಯಾರೋ ಮನ್ಕೊಂಡ್ಬಿಟ್ಟವ್ರಲ್ಲ, ಯಾರಿರ್ಬೋದು? ರೇ ರೇ ಅಣ್ಣ ಅಣ್ಣ. ಹಾಯ್. ಏಚು, ಏನಿದೆ ಅಸಹ್ಯ? ಬ್ಲೌಸ್ ಹಾಕೊಳ್ದ ಮನ್ಕೊಂಡಿದ್ಯಾ? ನೀವು ನನ್ ಜೊತೆ ಸಂಸಾರ ಮಾಡೋವರೆಗೂ ಬ್ಲೌಸ್ ಹಾಕೊಳ್ಳಲ್ಲ ಅಂತ ಶಬ್ದ ಮಾಡಿದೀನಿ. ಆಹಾ, ನಿಮ್ಮ ಅಯ್ಯ ನೀನ್ ತ್ರಿಪುರ ಸುಂದರಿ ಮೇನಕ್ಕೆ, ನಾನು ವಿಶ್ವಾಮಿತ್ರ ನೀನ್ ಹಾಕಿರೋ ಬಲೆ ಬೀಳಕ್ಕೆ. ಏಯ್, ಬ್ಲೌಸ್ ಹಾಕೊಳ್ಳೆ. ತಾಪ ತಡಿಯೋಕಾಗ್ತಿಲ್ಲ ರೀ. ತಾಪ ತಡೆಯಕ್ಕಾಗದೆ ಇದ್ರೆ ತಲೆನ ಕೆಳಗ್ ಮಾಡಿ ಕಾಲ್ನ ಮೇಲ್ ಮಾಡು, ತಾಪ ಎಲ್ಲ ಕಮ್ಮಿ ಆಗತ್ತೆ. ನಿಮ್ಮ ಏನ್ ನನಗೆ ಚಮಕಾಯಿಸಿ ಹಳೆ ಗಾರೆ ಫ್ಯಾಮಿಲಿನ ಪಡಿಯ. ನೀನು ಒಬ್ಬ ಗಂಡ್ಸ? ಯಾಕೆ ನನ್ ಮೀಸೆ ನೋಡಿದ್ರೆ ಗೊತ್ತಾಲ್ವಾ? ನಾಚಿಕೆ ಆಗ್ಬೇಕು ನಿನ್ ಬದುಕಿಗೆ. ದೇವ್ರಂತ ಅದಕ್ಕೆ ಸಂಸಾರ ಮಾಡ್ಬೇಕು ಅಂತ ಮನೆಗ್ ಬಂದ್ರೆ ಕತ್ತೆ ನಾಚಿ ತಪ್ತೀಯಾ? ಲೇ, ಅವಳ ನನ್ನ ಹೆಂಡತಿ ಕಣೆ. ಅವಳ ಕ್ಯಾರೆಕ್ಟರ್ ಟಾಪ್ ಟು ಬಾಟಮ್ ನನ್ಗೆ ಗೊತ್ತು. ನೋಡ್ತಾ ಇರು, ಅವ್ರ ಅಪ್ಪನ ಹೆಂಗ್ ಕರ್ಕೊಂಬರ್ತಾಳೆ ಅಂತ. ನೋಡ್ದ್ಯಾ ಹೇಗ್ ಬಂದ್ಬಿಟ್ಟ? ಈಗ ಅವನು ನನ್ನ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಾನೆ. 10 ಜನಗಳ ಮುಂದೆ ನಾನು ಅವನ ಅವಮಾನ ಮಾಡ್ತೀನಿ. ಫಾಲೋ ಮೀ. ರೇ ರಾಮಮೂರ್ತಿ, ನಾಗೇಶು, ಬಾಲಾಜಿ ಸಿಂಗ್, ಶಿವಾನಂದ, ಕಿಟ್ಟಿ ಎಲ್ಲರೂ ಬನ್ರಿ ಬನ್ರಿ. ಏನಾತೀಶ? ಜಸ್ಟ್ ವೇಟ್ ಅಂಡ್ ಸಿ. ನಿಂತ್ಕೋ.
ಏನ್ ಬಂದಿತ್ತು? ಬರ್ದೇ ಇದ್ರ ಆಯ್ತದ, ಎಲ್ಲ ನನ್ ಕರ್ಮ. ಒಳಗೆ ಕೂತ್ಕೊಂಡ್ ಮಾತಾಡ ನಡಿ. ಯಾಕೆ? ಇಲ್ಲೇ ಮಾತಾಡ್ಬಾರ್ದಾ? ಅವಮರ್ಯಾದೆ ಆಯ್ತದೇನೋ ಅಂತ. ಅದೇ ನಾವು ಬೇಕಾಗಿರೋದು. ಇದೇ ನಿನ್ ಕೊನೆ ತೀರ್ಮಾನ ಆದ್ರೆ ನಾನೇನು ಮಾಡಕ್ ಆಗಕ್ಕಿಲ್ಲ. ತಗೋ ಪತ್ರ. ಕ್ಷಮಾಪಣೆ ಪತ್ರನ? ಓದ್ ನೋಡು, ನಿನ್ಗೆ ಗೊತ್ತಾಯ್ತದೆ. ನೀನೇ ಓದ್ಬೋದಾಯ್ತಲ್ಲ. ಆ? ನೀನ್ ಈ ಕೇಸ್ ತಾನೇ, ಕೊಡು ಪರವಾಗಿಲ್ಲ. ಅಂಗೀರಸನಾಮ ಸಂವತ್ಸರ ಜೇಷ್ಠ ಶುದ್ಧ ಪೌರ್ಣಮಿ ಬುಧವಾರದಂದು ಸಾವುಕಾರ್ ಗಾರೆಗಂಗಪ್ಪನವರು ಈ ವಯಸ್ಸಲ್ಲಿ ಮದುವೆನಾ? ಮುಚ್ಕೊಂಡು ಮುಂದ್ಕೋದು. ಸಾವುಕಾರ್ ಗಾರೆ ಗಂಗಪ್ಪನವರ ಏಕಮಾತ್ರ ಪುತ್ರಿಯ ಮರು ಮದುವೆಯನ್ನು 16/3/95ರಂದು ಏರ್ಪಡಿಸಿರುತ್ತೇವೆ. ತಾವೆಲ್ಲರೂ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ಬೇಡುವ ಇಂತಿ ಮಾಜಿ ಪತಿ ಜಗದೀಶ. ನಿನ್ ಮಗಳು ಇನ್ನೊಂದು ಮದುವೆನಾ? ನಾನ್ ಸತ್ತೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ ಮಗಳಿಗೆ ಸೋಡಾ ಚೀಟಿ ಕೊಟ್ಬಿಟ್ಟಿದ್ಯಲ್ಲ, ಅಂದ್ರೆ ಡೈವರ್ಸಾ? ಅದಕ್ಕೆ ನಿನ್ ಮಗಳು ಇನ್ನೊಂದು ಮದುವೆ ಮಾಡ್ಬಿಡ್ತೀಯಾ? ಈ ಅಧಿಕಾರ ನಿನ್ಗೆ ಯಾರು ಕೊಟ್ಟಿತ್ತು? ಗೇವಾ, ನೀನ್ ಸೋಡಾ ಚೀಟಿ ಕೊಟ್ರು ಪರವಾಗಿಲ್ಲ, ನಿನ್ ಜೊತೆ ಒಕ್ಕಲ್ತಾನ ಮಾಡ್ತೀನಿ ಅಂತ ನನ್ನ ಹೆಣ್ಮಗಳು ಬಂದ್ರೆ ಕುತ್ಕೇಳ್ದ ಆಚಿಗೆ ತಪ್ಪಿದ್ಯಲ್ಲ. ಇಷ್ಟಾದ್ರೂ ನನ್ನೆಂಡ್ರು ಅಂತ ಬೀಗ್ತಿದ್ಯಲ್ಲ, ಈ ಹಕ್ನ ನಿನ್ಗೆ ಯಾರಲ್ಲ ಕೊಟ್ಟಿದ್ದು? ಬೀಗ್ರೆ, ಇದು ನಮ್ ಎರಡು ಕುಟುಂಬಗಳ ಮರ್ಯಾದೆ ಗೌರವದ ಪ್ರಶ್ನೆ. ಅಂದ್ರೆ ಜಾಸ್ತಿ ದುಡುಗ್ಬೇಡಿ, ಓಸಿ ಕಂಚೀಸನ್ ತೋರ್ಸಿ ಅಂತ ಕೇಳ್ಕಂತ ಇದ್ದೀರಾ. ಆಲ್ ರೈಟ್. ಬರೋ ತಿಂಗಳು 16ನೇ ತಾರೀಕು ನನ್ ಮಗಳ ಮದ್ವೆ. ಅಟ್ರಲ್ಲಿ ಕಂಡೀಷನ್ ಪ್ರಕಾರ ನಿಮ್ ಮಗ ಕೊಡ್ಬೇಕಾಗಿರೋ ಬಾಕಿ ಹಣನ ಮುಹೂರ್ತಕ್ಕಿಂತ ಮುಂಚೆ 1 ನಿಮಿಷ ಆದ್ರೂ ಸರಿ ತಗೊಂಬಂದ್ ನನ್ ಜೇಬಲ್ಲಿ ಇಟ್ರೆ ನನ್ನ ಮಗಳು ನಿನ್ ಮನೆ ಸೊಸೆ ಆಯ್ತಾಳೆ. ಇಲ್ಲ, ಈ ಪತ್ರಿಕೆ ಪ್ರಕಾರ 2ನೇ ಮದ್ವೆ ನಡೀತದೆ. ಗುಡ್ ಬೈ. ಏ ಈಶಾ, ನಿಜವಾಗ್ಲೂ ನಿನ್ ರೋಷ ಅನ್ನೋದಿದ್ರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅವ್ರ ಮುಖದ ಮೇಲೆ ಬಿಸಾಕಿ ನನ್ ಸೊಸೆನ ಮನೆ ಕರ್ಕೊಂಡ್ ಬಾ. ಲಕ್ಷ? ಈ 1 ಲಕ್ಷ ರೂಪಾಯಿ ನಿಮ್ ಮಾವನಿಗೆ ಕೊಟ್ಟು ಅತ್ಕೇನ್ ಕರ್ಕೊಂಡ್ ಬಾ. ಎಲ್ಲಿಂದ ತಂದು ಇಷ್ಟೊಂದು ದುಡ್ಡನ್ನ? ನಾನ್ ಹೇಳಲ್ಲಪ್ಪ, ನನಗ್ ನಾಚಿಕೆ ಆಗುತ್ತೆ. ಅಂದ್ರೆ ನಾಚಿಕೆ ಬಿಟ್ಕೊಳ್ಳಂತ ಕೆಲಸ ಮಾಡ್ತಂದೆ ಈ ದುಡ್ಡನ್ನ? ಹೇಗ್ ತಗೊಂಡ್ ಬಂದ್ರೆ ನಿನ್ಗೇನು? ನಿನ್ಗಂತೂ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಒಟ್ಟಲ್ಲಿ ಹಣ ಬೇಕು. ಹೆಣ್ಣಾಗಿ ನಾನ್ ಸಂಪಾದನೆ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ದಟ್ಸ್ ಆಲ್. ನನ್ ಯಾಕೆ ಹೊಡ್ದೆ? 20 ವರ್ಷ ಆದ್ರೂ ತಂಗಿಗ್ ಮದುವೆ ಮಾಡ್ಬೇಕು ಅನ್ನೋ ರೋಷ ಇಲ್ದಿರೋ ನಿನ್ಗೆ ಹೊಡೆಯ ಅಧಿಕಾರ ಏನಿದೆ? ನಾನ್ ಎಲ್ಲಿಂದ ತಂದ್ರೆ ನಿನ್ಗೇನು? ಹಣ ಬೇಕು ಅಂತ ಬೀದಿಗಿಳಿದ್ಬಿಟ್ಟೇನೆ, ಪಾಪಿಷ್ಟೇ. ಸಾಕ್ ನಿಲ್ಸಮ್ಮ, ನನ್ ದೇಹ ಮಾರ್ಕೊಂಡು ದುಡ್ಡು ತಂದಿಲ್ಲ. ಮೂರ್ತಿಗಳೇ, ಯಾರೇ ಇವರು? ನಿನ್ ಭಾವ. ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ಈ ವಯಸ್ಸಿನಲ್ಲಿ ನನಗೆ ಮದುವೆ ಹೆಂಡತಿ ಬೇಕಾಗಲಿಲ್ಲ. ನನ್ನ ಮಕ್ಕಳಿಗೋಸ್ಕರ ಒಬ್ಬ ತಾಯಿ ಬೇಕಾಗಿತ್ತು. ಅದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟೆ. ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಇನ್ನೇನ್ ಮಾಡು ಅಂತೀಯಾ? ಸಾಯೋವರೆಗೂ ಮದ್ವೆ ಇಲ್ದೆ ಒಂಟಿ ಬಾಳು ಅಂತೀಯಾ? ಇಷ್ಟ ದಿವಸ ಅವ್ರ ಜೊತೆ ಜಾಂಡ ಎತ್ತು ಬಿಡ್ತೀನಿ, ಬಾಂಡ ಹಾಸ್ಬಿಡ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಗೊತ್ತಾ? ಆ ರೀತಿ ಹೆದರ್ಸಿದ್ರೆ ನಿನ್ನಲ್ಲಿ ರೋಷ ಉಕ್ಕಿ ನಿಂಗೂ ಸಂಪಾದಿಸ್ಬೇಕು ಅನ್ನೋ ಛಲ ಹುಟ್ಟುತ್ತೇನೋ ಅಂತ, ನಿನ್ ಕರ್ತವ್ಯದ ಅರಿವು ನಿಂಗೆ ಆಗುತ್ತೇನೋ ಅಂತ. ನಿಜವಾಗ್ಲೂ ಆ ರೀತಿ ಓಡ್ ಹೋಗೋಳಾಗಿದ್ರೆ ಯಾವತ್ತೋ ಯಾವನ್ ಜೊತೆನೆ ಓಡ್ ಹೋಗ್ತಿದ್ದೆ. ಇಷ್ಟ ದಿನ ಕಾಯ್ತಾನೆ ಇರ್ಲಿಲ್ಲ. ಈಗ ಯಾಕೆ ಆತರ ಪಡ್ತಿದ್ದೀನಿ ಗೊತ್ತಾ? ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಈ ಮೂರ್ತಿಗಳು ನನಗ್ ಸಿಕ್ಕೋದಿಲ್ಲ. ಈಗ ಹೇಳೋಣ, ನಾನ್ ಮಾಡಿ ತಪ್ಪ? ನಿನ್ಗೂ ಬುದ್ಧಿ ಜ್ಞಾನ ಇದೆ, ಆದ್ರೆ ನೀನ್ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತಿಲ್ಲ. ಮೂರ್ತಿಗಳೇ, ದಯವಿಟ್ಟು ಹಣ ತಗೊಂಡು ನೀವು ಹೋಗ್ಬೋದು. ನೀನ್ ಎಲ್ಲಿಗೆ ಹೋಗ್ತೀಯೋ? ಶೋಭಾ ಹೇಳಿದ್ಮೇಲೆ ನನ್ ಕಣ್ ತೆರೀತು. ನನ್ ಕರ್ತವ್ಯದ ಅರಿವು ನನಗಾಯ್ತು. ಇನ್ಮೇಲೆ ಕಷ್ಟಪಟ್ಟು ದುಡಿತೀನಿ, ಇವಳು ಮದುವೆ ಮಾಡ್ತೀನಿ. 1 ಲಕ್ಷ ರೂಪಾಯಿನ ದುಡಿದು ನಿನ್ನ ಸೊಸೆನ ಈ ಮನೆ ಕರ್ಕೊಂಡ್ಬರ್ತೀನಿ. ಮಗ, 10 ಪೈಸಾ ಕೊಡು ಮಗ. ನನ್ನ ಹತ್ರ ಇಲ್ಲ, ಹೋಗಮ್ಮ. ಹಂಗನ್ಬೇಡ ಮಗ, 3 ದಿನ ಆಯ್ತು ಹೊಟ್ಟೆಗೆ ತಿಂದು. ಆ ದೇವ್ರ ಒಳ್ಳೇದ್ ಮಾಡ್ತಾನೆ. 10 ಪೈಸಾ ದಾನ ಮಾಡು ಮಗ. ನಿನಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನಂತವನೇ. ನಾನ್ ಮಾಡಕ್ಕಾಗದೇ ಇರೋದನ್ನ ನೀನ್ ಮಾಡ್ತಾ ಇದ್ದೆ ಅಷ್ಟೇ. ಹೋಗಮ್ಮ. ಮಗ, ನಿನಗೆ ಎಷ್ಟು ಸರಿ ಹೇಳಿದ್ರು ಅರ್ಥ ಆಗೋದಿಲ್ವಲ್ಲ. ನನ್ನ ಹತ್ರ 1 ಪೈಸಾನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅದಕ್ಕಲ್ಲ ಮಗ, ನಿನ್ ಮಕ ನೋಡಿದ್ರೆ 2 ದಿನದಿಂದ ಊಟ ಮಾಡ್ದಂಗೆ ಇಲ್ಲ. ಹಿಂಗೆ ಇದ್ರೆ ಎಲ್ಲಾದ್ರೂ ತಲೆ ಸುತ್ತಿ ಬಿದ್ದೋಗ್ತೀಯ. ತಕ್ಕ ಮಗ, ಈ 1 ರೂಪಾಯಿ ಏನಾದ್ರೂ ತಕೊಂಡ್ ತಿನ್ನು. ಅಜ್ಜಿ, ಹೌದಪ್ಪ, ನಿನ್ನಲ್ಲೂ ಆತ್ಮವಿಶ್ವಾಸ ಇದೆ, ಆದ್ರೆ ಅದನ್ನ ನೀನು ಓರೆ ಹಚ್ಚಿಕೊಂಡಿಲ್ಲ ಅಷ್ಟೇ.
ನಾನು ದುಡಿಲೇಬೇಕು. ದುಡ್ದೇ ತೀರ್ತೀನಿ ಅನ್ನೋ ಛಲ ಇಟ್ಕೋ. ತಗೋ ಈ ರೂಪಾಯಿ. ಈ ರೂಪಾಯಿ ಮುಂದೆ 1 ಲಕ್ಷ ಆಗುತ್ತೆ. ನಿಜ ಅಜಯ್, ನೀನು ಕೊಟ್ಟಿದ್ದು 1 ರೂಪಾಯಿ ಅಲ್ಲ, 1 ಕೋಟಿಗೂ ಮಿಗಿಲಾಗಿರೋ ಆತ್ಮವಿಶ್ವಾಸ. ದೇವ್ರೆ, ಇವತ್ತಿಂದ ನಾನು ಮಾಡೋ ಕೆಲಸದಲ್ಲಿ ಗೆಲುವು ಸಾಧಿಸ ಮಾಡಪ್ಪ. ನಾನಿಡೋ ಪ್ರತಿ ಹೆಜ್ಜೆಗೂ ನಿನ್ನ ಆಶೀರ್ವಾದ ಬೇಕು. ಈ 1 ರೂಪಾಯಿಂದ ನಾನು 1 ಲಕ್ಷ ರೂಪಾಯಿ ದುಡಿಯಾಗ ಮಾಡಪ್ಪ. ಯಾಕ್ಬಿಟ್ಟು ಹೇಳ್ತಾ ಇದ್ಯಾ? ನಂಗೆ ತುಂಬಾ ಹಸುವಾಗ್ತಿದೆ ಅಂಕಲ್. ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲಿ? ಮಮ್ಮಿ ಡ್ಯಾಡಿ ನನ್ನ ಇಲ್ಲಿ ಕೋರಿಸ್ಬಿಟ್ಟು ಎಲ್ಲ ಹೊರಟೋಗಿದ್ದಾರೆ. ನಂಗೆ ತುಂಬಾ ಹಸುವಾಗ್ತಾ ಇದೆ ಅಂಕಲ್. ಅಮ್ಮ, ಸಿಂಧು, ಪಾಪು, ಸಿಂಧು, ಮಮ್ಮಿ, ಡ್ಯಾಡಿ. ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ? ಅಂಕಲ್ ಕರ್ಕೊಂಡು ಹೋಗಿ ನಂಗೆ ಹೊಟ್ಟೆ ತುಂಬಾ ತಿಂಡಿ ಕೊಡ್ಸಿದ್ರು. ನೀವು ಉಪಕಾರ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ಸರ್. ಛೇ, ಇದು ಯಾವ ಮಹಾ ಉಪಕಾರ? ನಿಮ್ಮನ್ನ ನೋಡಿದ್ರೆ ಕಷ್ಟದಲ್ಲಿರ ಕಾಣಿಸುತ್ತೆ. ಹೌದು ಸರ್, ಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದು ದೊಡ್ಡ ಸಂಸ್ಥೆ ಇತ್ತು ಸರ್. 10 ಫ್ಯಾಕ್ಟರಿ, ಮನೆ, ಆಸ್ತಿ ಪಾಸ್ತಿ ಎಲ್ಲ ಇತ್ತು ಸರ್. ಆದ್ರೆ ನಮ್ಮ ಮ್ಯಾನೇಜರ್ ಮಾಡಿದ ಮೋಸದಿಂದ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಎಲ್ಲ ಕಳ್ಕೊಂಡು ಈಗ ಬೀದಿಗೆ ಬಂದಿದೆ ಸರ್. ಈ ಮಗು ಹೆಸರಲ್ಲಿ ಮಾತ್ರ ಒಂದು ಫ್ಯಾಕ್ಟರಿ ಉಳ್ಕೊಂಡಿದೆ ಸರ್. ಅದನ್ನ ನಡೆಸೋ ಚೈತನ್ಯ ಇಲ್ಲದೆ ಮುಚ್ಚಿಬಿಟ್ಟಿದೆ ಸರ್. ಅದನ್ನ ಮಾರೋಣ ಅಂದ್ರೆ ಗಿರಾಕಿನೇ ಸಿಗ್ತಾ ಇಲ್ಲ ಸರ್. ಅದಕ್ಕೆ ಜೀವನದಲ್ಲಿ ದಿಗಪ್ಸೆ ಬಂದು ಈ ಮಗು ಜೊತೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೆ. ಛೇ, ಯಾಕೆ ಅಷ್ಟು ಕೆಟ್ಟಾಗಿ ಆಲೋಚನೆ ಮಾಡ್ತಾ ಇದ್ರಾ? ಆ ಫ್ಯಾಕ್ಟರಿ ಎಲ್ಲಿದೆ ಅಂತ ನನಗ್ ತೋರಿಸಿ. ಇದೇ ಸರ್ ನಮ್ಮ ಫ್ಯಾಕ್ಟರಿ. 3 ವರ್ಷದಿಂದ ಬಾಗಿಲು ಹಾಕ್ಬಿಟ್ಟಿದ್ವಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಲೋನು ಸ್ಯಾಂಕ್ಷನ್ ಆಗಿದೆ, ನಾಳೆ ಬಂದು ಚೆಕ್ ತಗೊಳ್ಳಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್ಮನ್, ಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ಗೆ ನೀವು ಕೊಟ್ಟ ಸಾಲಕ್ಕೆ ಬಡ್ಡಿ ಸಮೇತ ಹಣ ಇಲ್ಲಿದೆ. ಕನ್ಸರ್ನ್ ಡಾಕ್ಯುಮೆಂಟ್ಸ್ ನಮಗೆ ಸರೆಂಡರ್ ಮಾಡಿ ಈ ಹಣನ ನೀವು ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಮಿಸ್ಟರ್ ಗೋಪಾಲ್. ನಿಮ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನ ಎಲ್ಲರೂ ತಂದಿದ್ದೀವಿ, ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮಿಸ್ಟರ್ ಜಗದೀಶ್. ಇವತ್ತು ನಿಮ್ಮಿಂದ ನಮ್ಮ ಸಾಲ ಎಲ್ಲ ತೀರಿ ನನ್ನ ಪ್ರಾಪರ್ಟಿ ಎಲ್ಲ ವಾಪಸ್ ಬಂತು. ಸರ್, ಎಸ್, ಇಫ್ ಯು ಡೋಂಟ್ ಮೈಂಡ್, ನನಗೆ 1 ಲಕ್ಷ ರೂಪಾಯಿ ಸಾಲ ಬೇಕಾಯ್ತು. 1 ಲಕ್ಷನಾ? ಸಾರಿ ಮಿಸ್ಟರ್ ಜಗದೀಶ್, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ದಯವಿಟ್ಟು ಇಲ್ಲ ಅನ್ಬೇಡಿ. ಹಗಲು ರಾತ್ರಿ ದುಡ್ದು ನಾನು ನಿಮ್ ಸಾಲ ತೀರಿಸ್ತೀನಿ. ಮಿಸ್ಟರ್ ಜಗದೀಶ್, ಪ್ರತಿ ತಿಂಗಳು ನಿಮ್ಗೆ ಸಂಬಳ ಸರಿಯಾಗಿ ಕೊಡ್ತೀನಿ ಅಷ್ಟೇ. ಈಗ ನನ್ನ ಹತ್ರ 1 ಲಕ್ಷ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಓಕೆ ಸರ್. ಅಂಕಲ್ ಅಂಕಲ್, ಎಲ್ಲಿಗೆ ಹೋಗ್ತಿದ್ದೀರಾ ಅಂಕಲ್? ನಮ್ಮನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬೇಡಿ ಅಂಕಲ್. ಇಲ್ಲ ಪುಟ್ಟಿ, ನಾನು ಹೋಗ್ಲೇಬೇಕು.
ಜಗದೀಶ್ ನಿಂತ್ಕೋ. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ವಿಷ ಕುಡಿದು ಪ್ರಾಣ ಬಿಡೋ ಸ್ಥಿತಿಯಲ್ಲಿದ್ದ ನನಗೆ ಲೈಫ್ ಕೊಟ್ಟಿದ್ಯಾರು? ನೀನು. ಇವತ್ತಿಷ್ಟೆಲ್ಲ ಹಣ ಆಸ್ತಿ ಎಲ್ಲ ಬಂದಿರೋದು ಯಾರಿಂದ? ನೀನು ಬೆವರು ಸುರಿಸಿ ದುಡಿದ್ರಿಂದ ತಾನೆ. ಇಷ್ಟೆಲ್ಲ ದುಡ್ದು ಕೊನೆ ಕೇವಲ 1 ಲಕ್ಷ, ಅದು ಭಿಕ್ಷೆ ಕೇಳ್ದಂಗೆ ಕೇಳ್ತೀಯಲ್ಲ, ಅದಕ್ಕೆ ಇಲ್ಲ ಅಂದೆ. ಜಗದೀಶ್, ನೀನ್ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು. ನಿನಗೆಷ್ಟು ಬೇಕಷ್ಟು ಹಣನ ಧಾರಾಳವಾಗಿ ತಗೋ, ನನ್ನನ್ನು ಕೇಳೋ ಅಗತ್ಯ ಇಲ್ಲ. ಸರ್, ಹೌದು, ಇವತ್ತಿಂದ ನಿನ್ ಮ್ಯಾನೇಜರ್ ಅಲ್ಲ, ನಾನು ಪ್ರೊಪ್ರೈಟರ್ ಅಲ್ಲ. ನಾನು ನೀನು ಈ ಸಂಸ್ಥೆಗೆ ಸಮಾನ ಪಾಲುದಾರರು. ನಡಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಈಗಲೇ ಸೈನ್ ಮಾಡು. ಥ್ಯಾಂಕ್ ಯು ಸರ್. ಐನೋರೆ, ಮುಹೂರ್ತ ಸಮಯ ಮೀರೋಗ್ತಾ ಇದೆ, ಬೇಗ ಬೇಗ ಮಂತ್ರ ಹೇಳಿ. ನಿಲ್ಸಿ. ಯಾವನವನು ನನ್ನ ಹೆಂಡತಿನ ಮದುವೆ ಆಗ್ತಾರ? ಸೆಕೆಂಡ್ ಹ್ಯಾಂಡ್ ನನ್ನ ಮಗ. ಐನೋರೆ, ನೀವು ಮುಂದುವರ್ಸ್ರಿ. ಈ ಮದುವೆ ನಡೆಯಕ್ ನಾನು ಬಿಡಲ್ಲ. ಯಾವ ಪಲಾತ ಅಡ್ಡ ಬಂದ್ರು ಈ ಮದುವೆ ನಿಲ್ಸಕ್ ಆಗಕ್ಕಿಲ್ಲ. ಯೋ ಗಾರೆ, ಯಾಕಯ್ಯ ದುಡ್ಡಿನ ದುರಾಸೆಗಿಂತ ಅಲ್ಕ ಕೆಲಸ ಮಾಡ್ತಾ ಇದ್ಯಾ? ತಗೋ ಈ 1 ಲಕ್ಷ ರೂಪಾಯಿ. ಇದು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣ. ಇದು ಜೊತೆಗೆ 10 ಲಕ್ಷ ರೂಪಾಯಿ ಕೊಟ್ರು ಈ ಮದುವೆ ನಿಲ್ಸಕ್ ಆಗಕ್ಕಿಲ್ಲ. ನಿಲ್ಲಬೇಕು. ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲದಿಲ್ಲ. ಅದ್ ಹೆಂಗ್ ನಡೆಯುತ್ತೆ ನಾನು ನೋಡ್ತೀನಿ. ಅದ್ ಹೆಂಗ್ ನಿಲ್ಲಿಸ್ತೀಯ ನಾನು ನೋಡೇ ಬಿಡ್ತೀನಿ. ಇನ್ನು ಯಾಕೆ ಬೇಕ್ರೆ ನಮ್ಮ ಮಿಷನ್ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ದೀರಿ? ವಿಷಯ ಹೇಳ್ಬಿಡಿ. ವಿಷಯನ ಏನಮ್ಮ ಅದು? ಇಲ್ಲಿ ನಡೀತಾ ಇರೋ ಮದ್ವೆ ನಿನ್ ಹೆಂಡ್ತಿದಲ್ಲ ಕಣೋ, ನಿನ್ ತಂಗಿ ಶೋಭಂದು. ಶೋಭಂದ ಮದುವೆ ಹೆಣ್ಣು ಬೇಕು ಕರ್ಕೊಂಬನ್ನಿ. ಸರ್, ಪ್ರದೀಪ್ ಅವ್ರ ಈ ಲೆಟರ್ ನಿಮ್ಗೆ ಕೊಡೋ ಅಂದ್ರು. ನಿನ್ ತಂಗಿ ಜೀವಂತವಾಗಿರ್ಬೇಕು ಅಂದ್ರೆ ಸಂಗೀತನ ಕರ್ಕೊಂಡು ಹಾರ್ಬರ್ ಬಾ. ನಿಂತ್ಕೊಳ್ಳ ಅಲ್ಲೇ. ನಿನ್ ತಂಗಿ ಪ್ರಾಣ ಉಳಿಬೇಕು ಅನ್ನೋದಾದ್ರೆ ಸಂಗೀತ ನನ್ನೊಳಾಗ್ಬೇಕು. ಅವಳ ಅಪ್ಪನ ಆಸ್ತಿ ಎಲ್ಲ ನನಗೆ ಸೇರ್ಬೇಕು. ಇದುವರೆಗೂ ನಿನ್ನ ಸುಮ್ಮನೆ ಬಿಟ್ಟಿದ್ ತಪ್ಪಾಯ್ತು. ಮೊದ್ಲು ಆ ತಾಳಿ ಕಿತ್ತಾಕು, ನಾನ್ ಬೇರೆ ತಾಳಿ ಕಟ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡ ಪ್ರದೀಪ್, ಪ್ಲೀಸ್ ನನ್ನ ಕೈ ಮುಗಿತೀನಿ. ಸೆಂಟಿಮೆಂಟ್ ನಾನು ಪ್ರದೀಪ್ ಪ್ಲೀಸ್ ಪ್ಲೀಸ್ ಪ್ರದೀಪ್ ಬೇಡ.
ಮಗನೇ, ನನ್ ತಂಗಿನ ಕಿಡ್ನಾಪ್ ಮಾಡಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇನ್ಮೇಲೆ ಯಾವತ್ತೂ ಮಾಡಲ್ಲ. ನಿನ್ ದಮ್ಮ ಅಂತ ಬಿಟ್ಬಿಡು. ಇನ್ನೊಂದ್ಸರಿ ನನ್ ಕಣ್ಣಿಗೆ ನಿನ್ನ ಕಾಣಿಸಿದ್ರೆ ನಿನ್ನ ಆಯುಷ್ಯ ಮುಗ್ದಾತೆ. ಹೋಗೋ. ನಿಜವಾಗ್ಲೂ ಈಗ ನೀನು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ಟೆ. ಏನಂದೆ? ಈಗ ನೀವು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ರಿ ಹೇಳಿ ಅಂದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಗಂಡ ಹೆಂಡತಿ ಇಬ್ಬರನ್ನು ದೂರ ಮಾಡ್ಬಿಟ್ಟು ನಿಮಗ್ ಬಹಳ ಪ್ರತಾಪ ಕೊಟ್ಬಿಟ್ಟಿದೀನಿ. ಅದಕ್ಕೆ ಇನ್ನೊಂದ್ಸತಿ ಕೇಳ್ಕೊತಾ ಇದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ. ನೀವ್ ಆ ರೀತಿ ಮಾಡಿದ್ರಿಂದ ತಾನೆ ನನ್ನ ಮುದ್ದಿನ ಮಗ ಛಲದಿಂದ ಒಬ್ಬ ದುಡಿಯೋ ಮನುಷ್ಯನಾಗಿದ್ದು. ಐನೋರೆ ತಾಳಿ ಕಟ್ಟಿಸ್ರಿ ಮೊದ್ಲು. ಗಟ್ಟಿ ಬೇಡ, ಗಟ್ಟಿ ಬೇಡ. ಅಯ್ಯೋ ಅರೆ ಅಳಿ ಅಂದ್ರೆ ಎಲ್ಲೋದ್ರು? ಅಯ್ಯೋ ಅವರೆಲ್ಲ ಏನ್ ತಿಳ್ಕೊಳಲ್ಲ. ಏನ್ರಿ ನೀವು? ಅಯ್ಯೋ ಬಿಟ್ರಿ. ಯಾರ್ದಿ ಕೂಗು? ಇನ್ಯಾರ್ದು? ನಿಮ್ ಮಗಳ ಸಂಗೀತ ಅದು. ಸಂಗೀತ ಎಲ್ಲಿದ್ಯಮ್ಮ? ಅಯ್ಯೋ ಅದ್ಯಾಕಮ್ಮ ಹಂಗ್ ಕೂಕಂಡೆ? ನಿಮ್ಗೆ ಮೊಮ್ಮಗು ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ಡಿಸ್ಟರ್ಬ್ ಮೀ.